ರಾತ್ರಿಯಾದ್ರೆ ಊಟ ಮಾಡೋದಕ್ಕಾಗ್ತಾ ಇಲ್ಲ, ನಿದ್ರೆ ಮಾಡೋದಕ್ಕೆ ಕೂಡ ಆಗ್ತಾ ಇಲ್ಲ. ನಿದ್ದೆ ಮಾಡಬೇಕು ಅಂತ ಅಂದ್ರೂ ಕಣ್ಣಿಗೆ ನಿದ್ದೆ ಹತ್ತುತ್ತಾ ಇಲ್ಲ. ಹೋದಲ್ಲಿ ಬಂದಲ್ಲಿ ಕೈ ಇಟ್ಟಲಿಲ್ಲ ನುಸಿ ಹುಳಗಳ ಕಾಟ. ಈಗ ಬಾಗಲಕೋಟೆ ಜಿಲ್ಲೆಯ ನವನಗರದ 35-36 ಸೆಕ್ಟರ್ನಲ್ಲಿ ಅವಾಂತರ ಶುರುವಾಗ್ಬಿಟ್ಟಿದೆ. ನುಸಿಗಳ ಕಾಟದಿಂದ ಈಗ ಅಲ್ಲಿರುವಂತಹ ಜನರು ಪರದಾಡ್ತಾ ಇದ್ದಾರೆ. ನಿದ್ದೆ ಮಾಡೋದಕ್ಕಾಗ್ತಾ ಇಲ್ಲ, ಊಟ ಮಾಡಬೇಕು ಅಂದ್ರೆ ಊಟ ಸೇರ್ತಾ ಇಲ್ಲ. ಈ ನುಸಿ ಕಾಟಕ್ಕೆ ಬೇಸತ್ತು ಹೋಗ್ಬಿಟ್ಟಿದ್ದಾರೆ. ಸರ್ಕಾರಿ ಆಹಾರ ಧಾನ್ಯಗಳ ಗೋದಾಮಿನಿಂದ ಹುಳಗಳ ಕಾಟ ಹೆಚ್ಚಾಗ್ತಾ ಇದೆ ಅನ್ನುವಂಥ ಆರೋಪ ಇಲ್ಲಿ ಕೇಳಿ ಬರ್ತಾ ಇದೆ. ಎಪಿಎಂಸಿ ಎದುರು ಇರುವಂತಹ ನಿವಾಸಿಗಳಿಗೆ ನಿತ್ಯ ಕೂಡ ಇದೇ ಪರದಾಟ. ಊಟ ಮಾಡಬೇಕು ಅಂದ್ರೆ ನುಸಿಗಳು ಬಂದು ಊಟದ ತಟ್ಟೆಲೆ ಬಂದು ಬಿದ್ದುಬಿಡ್ತಾವೆ. ಏನು ಮಾಡಬೇಕು? ನಿದ್ದೆ ಮಾಡಬೇಕು ಅಂದ್ರೆ ಮುಖದ ಮೇಲೆಲ್ಲ ಬಂದು ಈ ನುಸಿಗಳೇನಿದ್ದಾವೆ ಕೂತ್ಕೊಂಡು ಬಿಡ್ತಾವೆ. ನಿದ್ದೆ ಮಾಡೋದಕ್ಕೂ ಆಗಲ್ಲ. ಹೀಗಾಗಿ ಜ್ವರ, ತುರಿಕೆ ಸೇರಿದಂತೆ ಹಲವು ಸಮಸ್ಯೆಗಳಿಂದ ಜನರು ಬಳಲ್ತಾ ಇದ್ದಾರೆ. ಹುಳಗಳಿಗೆ ಬೇಸತ್ತಿರುವಂಥ ಜನರು ಅಧಿಕಾರಿಗಳಿಗೆ ಹಿಡಿ ಶಾಪ ಹಾಕ್ತಿದ್ದಾರೆ. ಹೇಗಾದರೂ ಮಾಡಿ ಇದನ್ನು ಕಂಟ್ರೋಲಿಗೆ ತನ್ನಿ. ನುಸಿಗಳ ಕಾಟದಿಂದಾಗಿ ನಾವು ದಿನನಿತ್ಯದ ಕೆಲಸಗಳನ್ನ ಮಾಡ್ಕೊಳ್ಳೋದಕ್ಕಾಗ್ತಾ ಇಲ್ಲ, ಊಟ ತಿಂಡಿ ನಿದ್ದೆ ಮಾಡೋದಕ್ಕಾಗ್ತಾ ಇಲ್ಲ. ಈ ರೀತಿ ನುಸಿಗಳು ಬರ್ತಾ ಇದ್ರೆ ನಮ್ಮ ಆರೋಗ್ಯದ ಮೇಲೆ ಯಾವ ರೀತಿಯಾಗಿ ಪ್ರಭಾವ ಬೀರುತ್ತೆ ಹೇಳಿ ಅಂತ ಪ್ರಶ್ನೆ ಮಾಡ್ತಾ ಇದ್ದಾರೆ. ಬಾಗಲಕೋಟೆ ಜಿಲ್ಲೆಯ ನವನಗರದ ಸೆಕ್ಟರ್ನಲ್ಲಿ 35-36 ಸೆಕ್ಟರ್ನಲ್ಲಿ ಆಗ್ತಾ ಇರುವಂಥ ಸಮಸ್ಯೆ ಇದು. ದಿನನಿತ್ಯ ಕೂಡ ಇದೇ ಪರದಾಟ. ಎಲ್ಲರೂ ಕೂಡ ಕೆಲಸ ಮಾಡೋದೇ ತುತ್ತು ಅನ್ನಕ್ಕಾಗಿ, ಅದೇ ರೀತಿಯಾಗಿ ನೆಮ್ಮದಿಯಿಂದ ನಿದ್ದೆ ಮಾಡೋದಕ್ಕಾಗಿ. ಅದ್ಯಾವುದನ್ನು ಕೂಡ ಇಲ್ಲಿ ಜನರು ಪಾಪ ಮಾಡೋದಕ್ಕಾಗ್ತಾ ಇಲ್ಲ. ಊಟ ಮಾಡಬೇಕು ಅಂತ ಊಟ ಬಡಿಸ್ಕೊಂಡು ಬಂದರೆ ತಟ್ಟೆ ಮೇಲೆ ಬಂದು ಬೀಳ್ತಾ ಇದ್ದಾವೆ ಈ ರೀತಿ ನುಸಿಗಳು. ಇನ್ನು ನಿದ್ದೆ ಮಾಡಬೇಕು ಅಂದರೂ ಕೂಡ ನಿದ್ದೆ ಮಾಡೋದಕ್ಕಾಗ್ತಾ ಇಲ್ಲ. ಈ ನುಸಿಗಳಿಂದಾಗಿ ಜ್ವರ, ಅದೇ ರೀತಿಯಾಗಿ ತುರಿಕೆ ಸಮಸ್ಯೆಗಳು ಉಂಟಾಗ್ತಾ ಇದ್ದಾವೆ. ಎಲ್ಲರೂ ಕೂಡ ಚಿಕ್ಕ ಪುಟ್ಟ ಮಕ್ಕಳಿಂದ ಹಿಡಿದು ವೃದ್ಧರವರೆಗೂ ಕೂಡ ಇದೇ ಸಮಸ್ಯೆ ಪ್ರತಿದಿನ ಕೂಡ ಉಂಟಾಗ್ತಾ ಇದೆ. ಹೀಗಾಗಿ ಎಪಿಎಂಸಿ ಪಕ್ಕ ನಿತ್ಯ ಇದೇ ರೀತಿ ನುಸಿ ಕಾಟ ಇರೋದ್ರಿಂದ ಅಧಿಕಾರಿಗಳು ಇದ್ರ ಬಗ್ಗೆ ಗಮನ ಹರಿಸಿ ಈ ಸಮಸ್ಯೆನ ಹೇಗಾದರೂ ಮಾಡಿ ಬಗೆಹರಿಸಿ. ನುಸಿ ನಿಯಂತ್ರಣ ಮಾಡೋದಕ್ಕೆ ಅಂತೇಳಿ ಏನಾದರೂ ಔಷಧಿ ಇರುತ್ತಲ್ಲ, ಸಿಂಪಡಿಸಿ. ನೀವು ನಮ್ಮ ಹತ್ರನೂ ಸ್ವಲ್ಪ ಗಮನ ಹರಿಸಿ ಅಂತ ಅಲ್ಲಿನ ನಿವಾಸಿಗಳೇನಿದ್ದಾರೆ ಅಧಿಕಾರಿಗಳ ವಿರುದ್ಧ ಹಿಡಿ ಶಾಪವನ್ನು ಹಾಕ್ಕೊಂಡು ಪ್ರತಿನಿತ್ಯ ಕೂಡ ಓಡಾಡ್ತಾ ಇದ್ದಾರೆ. ಈ ಸಮಸ್ಯೆಗೆ ಹೇಗೆ ಪರಿಹಾರ ಕೊಡ್ತಾರೆ ಅನ್ನೋದನ್ನು ಕೂಡ ಸದ್ಯಕ್ಕೆ ನೋಡಬೇಕಾಗಿದೆ. ಯಾಕೆಂದರೆ ಜನರ ಸಮಸ್ಯೆ ಈಗ ಅದು ಹೆಚ್ಚಾಗ್ತಾ ಇದೆ. ಈ ನುಸಿಗಳಿಂದಾಗಿ ನಿದ್ದೆ ಮಾಡೋದಕ್ಕಾಗಲ್ಲ, ಊಟ ಮಾಡೋದಕ್ಕಾಗಲ್ಲ ಅಂದರೆ ಅದೊಂಥರ ಚಿತ್ರಹಿಂಸೆ. ಮನೇಲಿ ಇರಬೇಕು ಅಂತಲೇ ಅನಿಸಲ್ಲ, ನೆಮ್ಮದಿಯ ಜೀವನ ಮಾಡೋದಕ್ಕಾಗಲ್ಲ. ಹಾಗಾಗಿ ಜನರು ಪ್ರತಿನಿತ್ಯ ಕೂಡ ಈ ಸಮಸ್ಯೆ ಎದುರಿಸ್ತಾ ಇರೋದ್ರಿಂದ ಸದ್ಯಕ್ಕೆ ಅಧಿಕಾರಿಗಳು ಏನು ಮಾಡ್ತಾರೆ? ಹಾಗಾದರೆ ಉಗ್ರಾಣಗಳಲ್ಲಿ ಈ ರೀತಿ ಸಮಸ್ಯೆಗಳು ಉಂಟಾಯಿತು ಅಂತ ಅಂದರೆ ಅವುಗೆ ಔಷಧಿಯನ್ನು ಸಿಂಪಡಿಸಬೇಕಾಗುತ್ತೆ. ಯಾಕೆಂದರೆ ಅವ್ರು ಇಟ್ಟಿರುವಂಥ ಆಹಾರ ಪದಾರ್ಥಗಳೇನಿದ್ದಾವೆ, ಪದಾರ್ಥಗಳಿಗೆ ನುಸಿಗಳು ಅಥವಾ ಈ ನೊಣಗಳು ಬರೋದು ಕಾಮನ್. ಆದರೆ ಅವು ಬರದೇ ಇರೋ ರೀತಿಯಾಗಿ ಹೇಗೆ ಕಂಟ್ರೋಲ್ ಮಾಡಬೇಕು ಅನ್ನೋದು ಅಧಿಕಾರಿಗಳಿಗೆ ಕೂಡ ಗೊತ್ತಿರಬೇಕಾಗುತ್ತೆ. 35 ಮತ್ತು 36 ಸ್ವಲ್ಪ ಇಲ್ಲಿ ಬಾಗಲಕೋಟೆ ಜಿಲ್ಲಾದ DC ಆದಂಥವರು 35-36 ಸೆಕ್ಟರ್ನಾಗ ಬಂದು ಸ್ವಲ್ಪ ರೆಸ್ಟ್ ಮಾಡಿರಿ. ಬಾಗಲಕೋಟೆ MLA ಅವ್ರು ಸ್ವಲ್ಪ ರೆಸ್ಟ್ ಮಾಡಿರಿ. ಈ ವಾರ್ಡಿಗೆ ಯಾವ ಮೆಂಬರ್ಗಳು ಸಮಸ್ಯೆ ಬೀಳ್ತಾರೆ ಅವ್ರಿಗೂ ಬಂದು ಸ್ವಲ್ಪ ರೆಸ್ಟ್ ಮಾಡಂತ ಹೇಳ್ರಿ. ಇಲ್ಲಿ ಅಂದ್ರೆ ಏನದ ಪರಿಸ್ಥಿತಿ ಎಲ್ಲಿದು? ಊಟ ಮಾಡುವ ಹೊತ್ನಾಗ ತಾಟ್ನಾಗ ಹುಳ ಬೀಳ್ತಾವೆ, ಕಣ್ಣಾಗ ಹುಳ ಬೀಳ್ತಾವೆ. ಎಲ್ಲ ರೀತಿಯಿಂದ ಈ ರೀತಿ ಇದ್ರೆ ಹೋಗಿ ಹೇಳಿದ್ರಿ, ಯಾರು ಅದಕ್ಕೆ ದಾದ ಮಾಡೋಕ್ಕೆ ತಯಾರಿಲ್ಲ. ಯಾರು APMC ಗುಡಾನ್ಲಿಂದ ಬರ್ತಾವ್ರಿ. APMC ಗುಡಾನ್ರ ಶಿಫ್ಟ್ ಮಾಡಿ ಒಂದು ಇಲ್ಲ ನಮ್ಮನ್ನ ಶಿಫ್ಟ್ ಬೇರೆ ಕಡೆ ಶಿಫ್ಟ್ ಮಾಡಿ. ಸೆಕ್ಟರ್ ನಂಬರ್ ಡೀಟೇಲ್ಸ್ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಗುರು ಹಿರೇಮಠ್. ಈ ರೀತಿಯ ಸಮಸ್ಯೆಗಳು ಈ ಉಗ್ರಾಣಗಳು ಇರುವಂತಹ ಸ್ಥಳಗಳಲ್ಲಿ ಕಾಮನ್. ಬಟ್ ಇದಕ್ಕೆ ಸಂಬಂಧಪಟ್ಟಂತೆ ಅಧಿಕಾರಿಗಳು ಯಾರು ಇದಕ್ಕೆ ಗಮನ ಹರಿಸ್ತಾ ಇಲ್ವಾ ಅಂತ. ಯಾಕೆಂದರೆ ಊಟ ಮಾಡೋದಕ್ಕೆ ಹೋದ್ರು, ನಿದ್ದೆ ಮಾಡೋದಕ್ಕೆ ಹೋದ್ರು, ಜನರ ನೆಮ್ಮದಿ ಕೆಡಿಸ್ತಾ ಇರುವಂಥ ಈ ನುಸಿಗಳು ಮತ್ತು ಹುಳಗಳಿಂದಾಗಿ ಜನರು ಬೇಸತ್ತು ಹೋಗ್ಬಿಟ್ಟಿದ್ದಾರೆ. ಅಧಿಕಾರಿಗಳ ವಿರುದ್ಧ ಹಿಡಿ ಶಾಪ ಹಾಕ್ತಿದ್ದಾರೆ. ಬಟ್ ಅಧಿಕಾರಿಗಳು ಯಾರು ಮಾತನಾಡಿಲ್ವಾ? ಇದಕ್ಕೇನು ಪ್ರತಿಕ್ರಿಯೆ ಕೊಟ್ಟಿಲ್ವಾ? ಓಕೆ, ಖಂಡಿತ. ಏನು ಕಳೆದ 1 ವರ್ಷದ ಹಿಂದೆ ಕೂಡ ಸಾಕಷ್ಟು ಬಾರಿ ಏನು DC ಕಚೇರಿಗೆ ಕೂಡ ಮನವಿಯನ್ನ ಕೂಡ ಮಾಡಿರುವಂತದ್ದು. ಸದ್ಯಕ್ಕೆ ತಹಸೀಲ್ದಾರ್ ಕಚೇರಿಗೂ ಕೂಡ ಸಾಕಷ್ಟು ಮನವಿಗಳನ್ನ ಕೂಡ ಇಲ್ಲಿಯ 35 ಮತ್ತು 36 ಸೆಕ್ಟರ್ ನವನಗರದಲ್ಲಿ ಇರ್ತಕ್ಕಂಥ ನಿವಾಸಿಗಳು ಸಾಕಷ್ಟು ಪರದಾಡುವಂತ ಪರಿಸ್ಥಿತಿ ಕೂಡ ಈಗಿತ್ತು. ಕಳೆದ 1 ವರ್ಷಗಳಿಂದ ಕೂಡ ಈ ಪಾಠವನ್ನ ಅನುಭವಿಸಿರುವಂತದ್ದು. ಈಗ ಸದ್ಯಕ್ಕೆ ಸಾಂಕ್ರಾಮಿಕದ ರೋಗದಲ್ಲಿರ್ತಕ್ಕಂಥ ಸಾಕಷ್ಟು ತುತ್ತಾಗಿ ಈಗಾಗಲೇ ಜನರು ಕೂಡ ಸಾವನ್ನಪ್ಪುವಂತ ಘಟನೆ ಕೂಡ ನಡೀತಾ ಇರ್ಬೋದು. ಹಾಗಾಗಿ ಆರೋಗ್ಯ ಇಲಾಖೆ ಮತ್ತು ಇಲ್ಲಿಯ ಜಿಲ್ಲಾಧಿಕಾರಿಗಳು ಕೂಡ ಸಾಕಷ್ಟು ಬಾರಿ ಮನವಿ ಕೊಟ್ಟರು, ಇನ್ನೂ ಕೂಡ ಅಲ್ಲಿ ಭೇಟಿಯಾಗಿಲ್ಲ ಅನ್ನೋ ಒಂದಿಷ್ಟು ಆರೋಪವನ್ನ ಕೂಡ ಮಾಡ್ತಿರುವಂತದ್ದು. ಏನು
ನವನಗರದ APMC ಆಗಿರ್ತಕ್ಕಂಥ ಗೋದಾಮಿ ಏನಿದೆ, ಆ ಗೋದಾಮಿನ ಇರ್ತಕ್ಕಂಥ ರಾತ್ರಿ ಬರ್ತಕ್ಕಂಥ ಏನು ನುಸಿ ಹುಳಗಳಿಂದ ಸಾಕಷ್ಟು ಬೇಸತ್ತಿದ್ದಾರೆ. ಹೀಗಾಗಿ ಜನರು ಮನ್ಕೊಳ್ಳಕ್ಕೂ ಕೂಡ ಸಾಕಷ್ಟು ಹರಸಾಹಸವನ್ನ ಪಡ್ತಾರೆ ಮತ್ತು ಉಣ್ಲಿಕ್ಕೆ ಹೋಗುವಂತ ತಾಟಿನಲ್ಲಿ ಕೂಡ ಬಿದ್ದು ಉಣ್ಣುವಂತ ಪರಿಸ್ಥಿತಿ ಕೂಡ ನಿರ್ಮಾಣ ಆಗ್ತಿಲ್ಲ ಅನ್ನೋ ಒಂದಿಷ್ಟು ಆರೋಪವನ್ನ ಜನರು ಸಾಕಷ್ಟು ಆರೋಪವನ್ನ ಈಗಾಗಲೇ ಮಾಡ್ತಿರುವಂತದ್ದು. ಆದ್ರೆ ಸದ್ಯದ ಪರಿಸ್ಥಿತಿಯನ್ನ ನೋಡಿದ್ರೆ ಅಲ್ಲಿಯ ನವನಗರದ ನಿವಾಸಿಗಳು ಇರ್ಲಿಕ್ಕೂ ಕೂಡ ಆಗದೆ ಇರುವಂತ ಪರಿಸ್ಥಿತಿ ನಿರ್ಮಾಣವಾಗಿದೆ ಅಂತಾನೆ ಹೇಳ್ಬೇಕಾಗತ್ತೆ ಸೌಖ್ಯ. ಥ್ಯಾಂಕ್ ಯು ಗುರು ಡೀಟೇಲ್ಸ್ಗೆ. ಈ ರೀತಿಯ ಸಮಸ್ಯೆಗಳನ್ನ ಅಧಿಕಾರಿಗಳೇ ಬಗೆಹರಿಸಬೇಕಾಗುತ್ತೆ. ಇದೇನು ಹುಳದ ಸಮಸ್ಯೆ ಅಲ್ಲ ಅಂತೇಳಿ ನಿರ್ಲಕ್ಷ್ಯ ಮಾಡುವಂಥದ್ದಲ್ಲ. ಅಲ್ಲಿ ಇರುವಂಥವರಿಗೆ ಗೊತ್ತಾಗಿರುತ್ತೆ ಇದರ ಸಮಸ್ಯೆ ಏನು, ಎಷ್ಟು ನಾವು ಇದರಿಂದ ಬೇಸತ್ತಿದ್ದೀವಿ ಅನ್ನೋದು ಅಲ್ಲಿನ ನಿವಾಸಿಗಳು ಮಾತನಾಡ್ತಾ ಇದ್ರಲ್ಲ, ಅದನ್ನು ಕೇಳಿಸ್ಕೊಂಡ್ರೆ ಗೊತ್ತಾಗುತ್ತೆ. ಯಾಕೆಂದರೆ ಕಣ್ಣು ಮುಚ್ತೀರಾ, ಕಣ್ಮೇಲೆ ಬಂದು ಹುಳಗಳು ಕಾಟ ಕೊಡ್ತವೆ. ಊಟ ಮಾಡೋಣ ಅಂತ ಊಟಕ್ಕೆ ಬಡಿಸ್ಕೋತೀರಾ ತಟ್ಟೆಲೇ ಬಂದು ಹುಳಗಳು ಬೀಳ್ತವೆ ಅಂದರೆ ಯಾವ ರೀತಿ ನೆಮ್ಮದಿ ಜೀವನ ನಡೆಸೋದಕ್ಕಾಗುತ್ತೆ? ನೀವೇ ಸ್ವಲ್ಪ ಊಹೆ ಮಾಡಿ. ಅಧಿಕಾರಿಗಳಿತ್ತ ಕಿವಿ ಕೊಟ್ಟು ಈ ಸಮಸ್ಯೆಗಳನ್ನ ಆದಷ್ಟು ಬೇಗ ಸರಿಪಡಿಸಿದ್ರು ಅಂತಂದ್ರೆ ಅಲ್ಲಿನ ನಿವಾಸಿಗಳು ನಿಟ್ಟುಸಿರು ಬಿಡ್ತಾರೆ.